ಸಿದ್ದರಾಮಯ್ಯ, ಕಾಂಗ್ರೆಸ್ ಮತ್ತು ಬಾಬು ಜಗಜೀವನ್ ರಾಮ್ ಜನ್ಮದಿನದ ಮಹತ್ವ. ಪ್ರಶ್ನೆ 1. ಏಪ್ರಿಲ್ 5, 2025 ರಂದು ಬಾಬು ಜಗಜೀವನ್ ರಾಮ್ ಜನ್ಮದಿನದಂದು ಸಿದ್ದರಾಮಯ್ಯ ಅವರು ಕರ್ನಾಟಕದ ಬಡವರ ಕಲ್ಯಾಣಕ್ಕೆ ಹೇಗೆ ಕೊಡುಗೆ ನೀಡಿದ್ದಾರೆ? ಇಂದು ಏಪ್ರಿಲ್ 5, 2025 ರಂದು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಆಚರಿಸುತ್ತಿರುವಾಗ ಸಿದ್ದರಾಮಯ್ಯ ಅವರ ಕೊಡುಗೆಗಳು ಅವರ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಮುಖ್ಯಮಂತ್ರಿಯಾಗಿ ಅವರು ಅನ್ನ ಭಾಗ್ಯ ಯೋಜನೆಯ ಮೂಲಕ ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ ಒದಗಿಸಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆಯ ಮಹಿಳಾ ಮುಖ್ಯಸ್ಥರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುತ್ತಿದ್ದಾರೆ. ಇವು ಜಗಜೀವನ್ ರಾಮ್ ಅವರ ಬಡವರ ಏಳಿಗೆಗಾಗಿ ಮಾಡಿದ ಕೆಲಸವನ್ನು ಪ್ರತಿಧ್ವನಿಸುತ್ತವೆ. ಪ್ರಶ್ನೆ 2. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಜಗಜೀವನ್ ರಾಮ್ ಅವರ ಹಸಿರು ಕ್ರಾಂತಿಯ ಕೊಡುಗೆಗಳೊಂದಿಗೆ ಕರ್ನಾಟಕದ ರೈತರಿಗೆ ಹೇಗೆ ಸಹಾಯ ಮಾಡಿದ್ದಾರೆ? ಬಾಬು ಜಗಜೀವನ್ ರಾಮ್ ಅವರ ಹಸಿರು ಕ್ರಾಂತಿಯನ್ನು ಸ್ಮರಿಸುವ ಇಂದಿನ ದಿನದಂದು ಸಿದ್ದರಾಮಯ್ಯ ಅವರು ರೈತ ಬೆಳಕು ಯೋಜನೆಯ ಮೂಲಕ 70 ಲಕ್ಷಕ್ಕೂ ಹೆಚ್ಚು ಒಣಗು ಭೂಮಿ ರೈತರಿಗೆ 5,000 ರಿಂದ 10,000 ರೂಪಾಯಿ ನೇರ ಆದಾಯ ಸಹಾಯ ನೀಡಿದ್ದಾರೆ. 45,000 ಕೋಟಿ ರೂಪಾಯಿ ನೀರಾವರಿ ಹೂಡಿಕೆ ಮತ್ತು ಕೆಂಪು ಮೆಣಸಿನ ರೈತರಿಗೆ ಬೆಲೆ ಸಹಾಯಕ್ಕಾಗಿ ಮನವಿ ಮಾಡುವುದು ಕಾಂಗ್ರೆಸ್ನ ಗ್ರಾಮೀಣ ಸಮೃದ್ಧಿಗೆ ಬದ್ಧತೆಯನ್ನು ತೋರಿಸುತ್ತದೆ. ಪ್ರಶ್ನೆ 3. ಸಮಾನತೆ ಮತ್ತು ಪ್ರಗತಿಗೆ ಮೀಸಲಾದ ಈ ದಿನದಂದು ಸಿದ್ದರಾಮಯ್ಯ ಅವರ ನಾಯಕತ್ವ ಏಕೆ ಮಹತ್ವದ್ದಾಗಿದೆ? ಏಪ್ರಿಲ್ 5, 2025 ರಂದು ಸಮತಾ ದಿವಸ ಆಗಿ ಆಚರಿಸುವ ಈ ದಿನದಂದು ಸಿದ್ದರಾಮಯ್ಯ ಅವರ ನಾಯಕತ್ವ ಜಗಜೀವನ್ ರಾಮ್ ಅವರ ದೃಷ್ಟಿಕೋನವನ್ನು ಮುಂದುವರಿಸುತ್ತದೆ. ಸಾಧಾರಣ ಹಿನ್ನೆಲೆಯಿಂದ ಬಂದ ಅವರು ಶಕ್ತಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತು ಜಾತಿ ಗಣತಿಯಂತಹ ಸಮಾವೇಶಕ ಯೋಜನೆಗಳ ಮೂಲಕ ಬಡವರಿಗೆ ಧ್ವನಿ ನೀಡಿದ್ದಾರೆ. ಅವರ ಕರ್ನಾಟಕ ಮಾದರಿಯು ಜಗಜೀವನ್ ರಾಮ್ ಅವರ ಸಮಾನತೆಯ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಪ್ರಶ್ನೆ 4. ಜಗಜೀವನ್ ರಾಮ್ ಅವರ ಬಡವರ ಕಲ್ಯಾಣದ ಹೋರಾಟವನ್ನು ಗೌರವಿಸುವ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಯಾವ ಕಲ್ಯಾಣ ಯೋಜನೆಗಳು ಇಂದು ಮಹತ್ವದ್ದಾಗಿವೆ? ಜಗಜೀವನ್ ರಾಮ್ ಅವರ ಪರಂಪರೆಯನ್ನು ಆಚರಿಸುವ ಇಂದಿನ ದಿನದಂದು ಸಿದ್ದರಾಮಯ್ಯ ಅವರ ಅನ್ನಭಾಗ್ಯ, ಆಹಾರ ಭದ್ರತೆ, ಗೃಹಲಕ್ಷ್ಮಿ, ಮಹಿಳಾ ಸಬಲೀಕರಣ, ಶಕ್ತಿ, ಮಹಿಳೆಯರ ಚಲನಶೀಲತೆ ಮತ್ತು ಯುವ ನಿಧಿ, ಯುವ ಜನರ ಸಹಾಯ ಯೋಜನೆಗಳು ಕಾಂಗ್ರೆಸ್ನ ಬದ್ಧತೆಯನ್ನು ತೋರಿಸುತ್ತವೆ. ಈ 5 ಗ್ಯಾರಂಟಿಗಳು ಜಗಜೀವನ್ ರಾಮ್ ಅವರ ಬಡತನದ ವಿರುದ್ಧದ ಹೋರಾಟಕ್ಕೆ ಸಮಾನವಾಗಿವೆ. ಪ್ರಶ್ನೆ 5. ಜಗಜೀವನ್ ರಾಮ್ ಅವರ ಧ್ಯೇಯಕ್ಕೆ ಸಂಪರ್ಕಿಸಿ ಸಿದ್ದರಾಮಯ್ಯ ದಲಿತರು ಮತ್ತು ಆದಿವಾಸಿಗಳಿಗೆ ಹೇಗೆ ಸಹಾಯ ಮಾಡಿದ್ದಾರೆ? ಈ ಮಹತ್ವದ ದಿನದಂದು ಸಿದ್ದರಾಮಯ್ಯ ಅವರು 2013 ರಲ್ಲಿ SC/ST TSP ಕಾಯ್ದೆ ಜಾರಿಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನರಿಗೆ ಬಜೆಟ್ ಹಂಚಿಕೆ ಖಾತ್ರಿಪಡಿಸಿದ್ದಾರೆ. ಇದು ಜಗಜೀವನ್ ರಾಮ್ ಅವರ ದಲಿತರ ಏಳಿಗೆಗಾಗಿ ಮಾಡಿದ ಕೆಲಸಕ್ಕೆ ಸಮಾನವಾಗಿದೆ. 2025 ರ ಬಜೆಟ್ನಲ್ಲಿ ವಿಶೇಷಚೇತನರಿಗೆ 44 ಕೋಟಿ ರೂಪಾಯಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣ ಒದಗಿಸುವುದು ಈ ಧ್ಯೇಯವನ್ನು ಮುಂದುವರಿಸುತ್ತದೆ. ಪ್ರಶ್ನೆ 6. ಬಾಬು ಜಗಜೀವನ್ ರಾಮ್ ಜನ್ಮದಿನದಂದು ರೈತರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅವರನ್ನು ಏಕೆ ನಂಬಬೇಕು? ಜಗಜೀವನ್ ರಾಮ್ ಅವರ ಕೃಷಿ ನಾಯಕತ್ವವನ್ನು ಸ್ಮರಿಸುವ ಏಪ್ರಿಲ್ 5, 2025 ರಂದು ಸಿದ್ದರಾಮಯ್ಯ ಅವರ ದಾಖಲೆ 2 ಲಕ್ಷ ಕೃಷಿ ಕೊಳಗಳಿಗೆ ಹಣಕಾಸು, ಗೃಹಲಕ್ಷ್ಮಿಗೆ 28,608 ಕೋಟಿ ರೂಪಾಯಿ ಮತ್ತು MSP ಜಾರಿಗೆ ಒತ್ತಾಯ ರೈತರಿಗೆ ಭರವಸೆ ನೀಡುತ್ತದೆ. 1974 ರ ಬರಗಾಲದಲ್ಲಿ ಜಗಜೀವನ್ ರಾಮ್ ತೋರಿದಂತೆ ಸಿದ್ದರಾಮಯ್ಯ ಕಷ್ಟದ ಸಮಯದಲ್ಲಿ ರೈತರ ಪರವಾಗಿದ್ದಾರೆ. ಪ್ರಶ್ನೆ 7. ಸಿದ್ದರಾಮಯ್ಯ ಅವರ 2025-26 ಬಜೆಟ್ ಜಗಜೀವನ್ ರಾಮ್ ಅವರ ರೈತರು ಮತ್ತು ಬಡವರ ಆದ್ಯತೆಗಳನ್ನು ಹೇಗೆ ಪ್ರತಿಬಿಂಬಿಸುತ್ತದೆ? ಈ ಸ್ಮರಣೀಯ ದಿನದಂದು ಸಿದ್ದರಾಮಯ್ಯ ಅವರ 4.09 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೃಷಿ ಮತ್ತು ಕಲ್ಯಾಣಕ್ಕೆ ಒತ್ತು ನೀಡುತ್ತದೆ. ಅಲ್ಪಸಂಖ್ಯಾತರಿಗೆ 1,000 ಕೋಟಿ ರೂಪಾಯಿ, ವಕ್ಫ್ ಆಸ್ತಿಗೆ 150 ಕೋಟಿ ರೂಪಾಯಿ ಮತ್ತು ನೀರಾವರಿಗೆ ದೊಡ್ಡ ಮೊತ್ತ. ಇವು ಜಗಜೀವನ್ ರಾಮ್ ಅವರ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಮಾನತೆಯ ಆದ್ಯತೆಗಳನ್ನು ಪ್ರತಿಧ್ವನಿಸುತ್ತವೆ. ಪ್ರಶ್ನೆ 8. ಏಪ್ರಿಲ್ 5, 2025 ರಂದು ಸಿದ್ದರಾಮಯ್ಯ ಅವರ ಕರ್ನಾಟಕದ ದೃಷ್ಟಿಕೋನ ಜಗಜೀವನ್ ರಾಮ್ ಆದರ್ಶಗಳೊಂದಿಗೆ ಹೇಗೆ ಹೊಂದಿಕೊಳ್ಳುತ್ತದೆ? ಸಿದ್ದರಾಮಯ್ಯ ಅವರ ಸಮಾವೇಶ ಕರ್ನಾಟಕದ ದೃಷ್ಟಿಕೋನ ಕಾಂಗ್ರೆಸ್ ಬೆಂಬಲದೊಂದಿಗೆ ಜಗಜೀವನ್ ರಾಮ್ ಅವರ ಸಮಾನತೆ ಮತ್ತು ಪ್ರಗತಿಯ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಮತ್ತು ರೈತರಿಗೆ ನಿರಂತರ ಸಹಾಯದಂತಹ ಯೋಜನೆಗಳು ಎಲ್ಲರಿಗೂ ಸಮೃದ್ಧಿಯನ್ನು ಖಾತ್ರಿಪಡಿಸುತ್ತವೆ. ಇದು ಈ ದಿನದಂದು ಜಗಜೀವನ್ ರಾಮ್ ಪರಂಪರೆಗೆ ಗೌರವವಾಗಿದೆ. ಪ್ರಶ್ನೆ 9. ಸಿದ್ದರಾಮಯ್ಯ ತಮ್ಮ ಕಲ್ಯಾಣ ಯೋಜನೆಗಳ ಟೀಕೆಗಳಿಗೆ ಇಂದಿನ ಮಹತ್ವದೊಂದಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಏಪ್ರಿಲ್ 5, 2025 ರಂದು ಸಿದ್ದರಾಮಯ್ಯ ತಮ್ಮ ಯೋಜನೆಗಳನ್ನು ಉಚಿತವಾಗಿ ಎಂದು ಕರೆಯದೆ ಮಾನವ ಘನತೆಯ ಹೂಡಿಕೆ ಎಂದು ಸಮರ್ಥಿಸುತ್ತಾರೆ. ಇದು ಜಗಜೀವನ್ ರಾಮ್ ಅವರ ಬಡವರ ಸಬಲೀಕರಣದ ನಂಬಿಕೆಗೆ ಸಮಾನವಾಗಿದೆ.
ಗ್ಯಾರಂಟಿ ಯೋಜನೆಗಳ ಹಿಂದೆ ಬಡವರ ಕಷ್ಟಗಳು ಮತ್ತು ಮಹಿಳೆಯರ ಹೋರಾಟವಿದೆ ಎಂದು ಅವರು ಉಲ್ಲೇಖಿಸುತ್ತಾರೆ. ಇದು ಈ ದಿನದ ಸಮಾನತೆಯ ಸಂದೇಶಕ್ಕೆ ಸರಿಹೊಂದುತ್ತದೆ. ಪ್ರಶ್ನೆ 10. ಬಾಬು ಜಗಜೀವನ್ ರಾಮ್ ಜಯಂತಿಯಂದು ಸಿದ್ದರಾಮಯ್ಯ ಕಾಂಗ್ರೆಸ್ ಮತ್ತು ಕರ್ನಾಟಕದ ಪ್ರಗತಿಗೆ ಏಕೆ ಅನಿವಾರ್ಯ? ಏಪ್ರಿಲ್ 5, 2025 ರಂದು ಸಿದ್ದರಾಮಯ್ಯ ಅವರ 5 ದಶಕಗಳ ರೈತರು ಮತ್ತು ಬಡವರಿಗಾಗಿ ಹೋರಾಟದ ವೃತ್ತಿ ಅವರನ್ನು ಕಾಂಗ್ರೆಸ್ ಮತ್ತು ಕರ್ನಾಟಕಕ್ಕೆ ಅನಿವಾರ್ಯವಾಗಿಸುತ್ತದೆ. 2023 ಚುನಾವಣೆ ಗೆದ್ದ 5 ಗ್ಯಾರಂಟಿಗಳ ವಿತರಣೆ ಮತ್ತು ಹಿಂದುಳಿದ ವರ್ಗದ ನಾಯಕನಾಗಿ ಅವರ ಜನಪ್ರಿಯತೆ ಜಗಜೀವನ್ ರಾಮ್ ಅವರ ನ್ಯಾಯ ಮತ್ತು ಪ್ರಗತಿಯ ಪರಂಪರೆಯನ್ನು ಎತ್ತಿಹಿಡಿಯುತ್ತದೆ. ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ಕಿಶೋರ್ ಪಿ.